ಅಯ್ಯೋ ಹೊಸ ತನಿಖೆಯೋ ಏನೋ ಒಂದು ಎಂಥದೋ ಒಂದು ಆಗಬೇಕು. ಆಗಲಿ ಅವ್ರ ತಂದೆ ತಾಯಿಗೆ ಸಮಾಧಾನ ಸಿಕ್ಕತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಮತ್ತು ಅವ್ನು ಯಾವನವನು ಹೆಡೆಮುರಿ ಕಟ್ಕೊಂಡು ತರಬೇಕು. ನಂಗೆ ಅರ್ಥವಾಗದೇ ಇರೋದು ಇದರಲ್ಲಿ ಧರ್ಮಸ್ಥಳನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಆ ಕ್ಷೇತ್ರ ಏನ್ ಮಾಡಿ ಅದೇನ್ ಮಾಡಿದೆ ನಂಗೆ ಅರ್ಥ ಯಾರೇ ನೀವು? ಏನ್ರಿ ಇದೆಲ್ಲ? ಭಯ್ಯ ನೀವು ಯಾಮಾರ್ ಬಿಟ್ರಿ, ಇವಳು ಸಾಮಾನ್ಯಗೆ ಇಲ್ಲ. ಆದ್ರೆ ಆಗತ್ತೆ ಅನ್ಕೊಳ್ಳೋಣ. ವ್ಯಾಟಿಕನ್ ಅನ್ನ ಬ್ಲೇಮ್ ಮಾಡ್ತೀರಾ? ಯಾವ್ದಕ್ಕೆ ಮಾಡೋದು? ವ್ಯಾಟಿಕನ್ಗೆ ಅಲ್ಲಿಗೆ ಬ್ಲೇಮ್ ಮಾಡಿಬಿಡ್ತೀರಾ, ಎಲ್ಲ ಅವ್ರದ್ದು ಷಡ್ಯಂತ್ರ ಅಂತ ಅಂದ್ಬಿಡ್ತೀರಾ ಹಂಗಾರೆ? ಅಥವಾ ಇಲ್ಲಿ ಅದೊಂದು ಮಸೀದಿಲಿ ಏನೋ ಒಂದು ಆಗತ್ತೆ ಅನ್ಕೊಳ್ಳೋಣಪ್ಪ, ನಾಳೆ ಏನೋ ಒಂದು ಆದರೆ ನಾ ಹೇಳೋದು ಅಲ್ಲಿ ಮುಖ್ಯಸ್ಥರ ಹತ್ತಿರದಿಂದನೋ ಅಥವಾ ಆ ಮಸೀದಿ ಒಳಗಡೆ ಯಾರೋ ಕೆಲಸ ಮಾಡೋರು ಏನೋ ಒಂದು ಆಗ್ಬಿಡುತ್ತಪ್ಪ, ಅದಕ್ಕೆ ಆ ಮಸೀದಿ ಮುಖ್ಯಸ್ಥರೇ ಕಾರಣ ಅಂತನೋ, ಅಥವಾ ಬೆಂಗಳೂರಿಗೂ ಕರ್ನಾಟಕಕ್ಕಿರೋ ಮುಸ್ಲಿಂ ಸಂಘಟನೆ ಯಾವುದೊಂದು ದೊಡ್ಡ ಅತಿ ದೊಡ್ಡ ಸಂಘಟನೆ ಯಾವ್ದಿರುತ್ತೋ ಅವರೇ ಕಾರಣ ಹಂಗಂತೀರಾ? ಹೇಗೆ ಅವ್ರು ಜವಾಬ್ದಾರರಾಗ್ತಾರೆ? ರಾಜಕೀಯ ಪಕ್ಷಗಳು ಬಹಳ ಸರಿ ತಮ್ಮ ಲೀಡರ್ಗಳು ಮಾಡ್ತಾರೆ, ಅದು ವೈಯಕ್ತಿಕವಾಗಿ ಮಾಡೋದಕ್ಕೆ ಪಕ್ಷ ಜವಾಬ್ದಾರಿನಾ ಅಂತಂದಿಲ್ವಾ ನೀವು? ಇಲ್ಲ ಹೆಂಗಾಗತ್ತೆ? ನಂಗೆ ಅರ್ಥ ಆಗ್ತಿಲ್ಲ ಈ ಕೇಸಲ್ಲಿ. ಇದು ಯಾಕೆ ಅವ್ರನ್ನೇ ಗುರಿ ಏನಕ್ಕದು? ಇದು ಪದೇ ಪದೇ ಅದೇ ರೀತಿ ನಡೆಯುತ್ತೆ ಅಂದರೆ ಸಹಜವಾದ ಅನುಮಾನಗಳು ಸ್ಟಾರ್ಟ್ ಆಗತ್ತೆ, ಸಮ್ವನ್ ಇಸ್ ಟ್ರೈಂಗ್ ಟು ಡೂ ಸಮಥಿಂಗ್ ಅಂತ. ಬಟ್ ಈಗ ಅವರು ಹೇಳಿದಾರಲ್ಲ ಅದೇನು ತನಿಖೆ ಮಾಡಿಸಿ ಅಂತ ನಾನು ಹೇಳೋದು. ಯಾತಕ್ಕೆ ಸುಮ್ಮನೆ ಇರ್ತೀರಿ? ಫ್ರೆಶ್ ಇನ್ವೆಸ್ಟಿಗೇಷನ್. ಬಟ್ ಇಟ್ ಡಸಂಟ್ ಮೀನ್ ಇದು ರಾಜಕಾರಣಿಗಳ ಮಕ್ಕಳೇ ನಾವು ಮಾಡಿದಾಗ ಸಹಜವಾಗಿ ಹೇಳಿಕೆ ಕೊಡಲ್ವಾ? ರೇ ಮಕ್ಕಳು ಮಾಡಿದಕ್ಕೆಲ್ಲ ಅಪ್ಪನ ಜವಾಬ್ದಾರಿ ಮಾಡ್ತೀರಾ ಅದಕ್ಕೆ ಅಂತ ಹೇಳಲ್ವಾ ಇವರು? ಹಾಗೆ ಯಾರು ಇದಾರೋ ಇಲ್ವೋ, ಲೆಟ್ ಇಟ್ ಬಿ, ಬಿಕಾಸ್ ದ ಕೇಸ್ ಹ್ಯಾಸ್ ಬಿನ್ ಪ್ರೈಮರಿಲಿ ಡಿಸೈಡೆಡ್ ಎಟ್ ಎ ಲೋಯರ್ ಕೋರ್ಟಲ್ಲಿ. ಆಗಿರೋದ್ರಿಂದ ದರ್ ಇಸ್ ನೋ ಪಾಯಿಂಟ್ ಅವರನ್ನು ಎಳೆಯೋದು ತಪ್ಪು. ಬಟ್ ಮರು ತನಿಖೆ ಆಗಬೇಕಿದು, ಫೇರ್, ವೆರಿ ಫೇರ್. ಅದು ಆ ಬಗ್ಗೆ ಮಾತ್ರ ಅದನ್ನು ಮಾಡಬೇಕು.